ಚಟುವಟಿಕೆ. ಈ ಬೌದ್ಧಿಕ ಚಟುವಟಿಕೆಯಲ್ಲಿ ದಿಕ್ಕುಗಳನ್ನು ಗುರುತಿಸುವುದು ಮಾಡೋಣ. ಈಗ ನಾನು ಸಾಕ್ಷಿ ಪಶ್ಚಿಮ ದಿಕ್ಕನ್ನ ನೋಡಕತ್ತೀವಿ. ಯಾವ ದಿಕ್ಕು ನೋಡಕತ್ತೀವಿ? ಪಶ್ಚಿಮ ದಿಕ್ಕು. ಭುವನ, ನಾಗಯ್ಯ, ನೀವ್ ಯಾವ ದಿಕ್ಕು ನೋಡಕತ್ತೀರಿ ಹೇಳ್ರಿ? ಇದು ಯಾವ ದಿಕ್ಕು? ಪೂರ್ವ. ವಿನಾಯಕ, ನೀ ಯಾವ ದಿಕ್ಕು ನೋಡಕತ್ತಿ? ಈ ದಿಕ್ಕು ಯಾವುದು? ಉತ್ತರ. ರೋಹಿತ್ ರೆಡ್ಡಿ, ನೀ ಯಾವ ದಿಕ್ಕು ನೋಡಕತ್ತಿ? ಯಾವ್ದು? ರೋಹಿತ್ ರೆಡ್ಡಿ ಹೇಳ್ತೀನಿ. ಯಾವ್ದಪ್ಪಾಜಿ? ವೆರಿ ಗುಡ್. ದಾಕ್ಷಿ. ಬೌದ್ಧಿಕ ಚಟುವಟಿಕೆ ಮಾಡೋಣ. ಈಗ ಒಂದಿಷ್ಟು ನಾನು ವಸ್ತುಗಳನ್ನ ಇಟ್ಟಿನಿ. ಇವು ಏನೇನು ಹೇಳ್ರಿ? ಏನಿದು? ಪುಸ್ತಕ. ಇದು ಡಬ್ಬಿ. ಇದೇನು? ಪೆನ್ನು. ಇದೇನು? ಪ್ಲೇಟ್. ಇದೇನು? ಕಲ್ಲು. ಈಗ ನಾನು 5 ವಸ್ತುನ ಇಟ್ಟಿನಿ. ಯಾವ್ಯಾವುದು ಎಲ್ಲೆಲ್ಲ ಐತಿ ನೋಡೋಣ. ಹೇಳ್ರಿ. ಇಲ್ಲಿ ಫಸ್ಟ್ ಒನ್ ದಾರಿದ್ರ್ಯ ಡಬ್ಬಿ ಇಟ್ಟಿನಿ. 2 ಯಾವ್ದೈತಿ? ಪುಸ್ತಕ ಐತಿ. ಇಲ್ಲಿ ಮಧ್ಯದಲ್ಲಿ ಏನಿಟ್ಟಿನಿ? ಕಲ್ಲು ಇಟ್ಟಿನಿ. ಈ ಕಡೆ ಏನಿಟ್ಟಿನಿ? ಡಬ್ಬಿ ಕೆಳಗಡೆ ಪ್ಲೇಟ್ ಇಟ್ಟಿನಿ. ಪುಸ್ತಕದ ಕೆಳಗಡೆ ಪೆನ್ ಇಟ್ಟಿನಿ. ಇಟ್ಟೈತಲ್ಲ. ಈಗ ನಾನು ವಸ್ತುಗಳನ್ನ ಅದಲು ಬದಲು ಮಾಡ್ತೀನಿ. ಯಾವ ವಸ್ತುನ ಎಲ್ಲಿಟ್ಟಿನಿ ಅಂತ ಹೇಳ್ಬೇಕು. ಫಸ್ಟ್ ಎಲ್ಲಿತ್ತು, ಈಗ ಎಲ್ಲಿತ್ತು ಅಂತ ಹೇಳ್ಬೇಕು. ಈಗ ನೋಡ್ಕೊರಿ. ಇನ್ನೊಮ್ಮೆನಾ ಡಬ್ಬಿ ಎಲ್ಲೈತಿ? ಮೇಲೆ. ಡಬ್ಬಿ ಕೆಳಗಡೆ ಏನಂತೀವಿ? ಮಧ್ಯದಲ್ಲಿ ಏನಿರ್ತೀವಿ? ಕಲ್ಲು. ಡಬ್ಬಿದು ಬಾಜು ಬಗ್ಲ ಏನಿರ್ತೀವಿ? ಈಗ ನಾನು ವಸ್ತುಗಳದ್ದು ಸ್ಥಾನವನ್ನ ಬದಲಿ ಮಾಡ್ತೀನಿ. ಯಾವ್ದನ್ನ ಎಲ್ಲಿಟ್ಟಿದ್ದೆ ಅಂತ ಹೇಳ್ಬೇಕು. ಚಿನಿ, ಡಬ್ಬಿ ಇಲ್ಲೇ ಇತ್ತಾ? ಎಲ್ಲಿತ್ತು? ಕರೆಕ್ಟ್ ಇಡ್ಬಾ. ನಾನೀಗ ಅದ್ರ ಸ್ಥಾನನ ಅದಲು ಬದಲು ಮಾಡಿರ್ತೀನಿ. ಫಸ್ಟ್ ಇಟ್ಟಿದ್ದಂಗ ಇಟ್ಟಿಲ್ಲಲ್ಲ, ಅದಲು ಬದಲು ಮಾಡಿದ್ವಿ. ಯಾವ್ಯಾವ ಎಲ್ಲೆಲ್ಲಿದ್ವು ಅಲ್ಲೆಲ್ಲಿದು? ವೆರಿ ಗುಡ್. ಚಿನ್ನಿ ಕರೆಕ್ಟ್ ಇಟ್ಲಲ್ಲ. ನಾನು ಎಲ್ಲಿಟ್ಟಿದ್ದೆ ಆಯಾ ವಸ್ತುಗಳನ್ನ ಅಲ್ಲೇನೆ ಹಾಕಿ ನಾವು ಬದಲಿ ಮಾಡಿದ್ದನ್ನ ಕರೆಕ್ಟ್ ಆಗಿ ಇಟ್ಲು.